ವೆಲ್ಕಮ್ ಬ್ಯಾಕ್ ಟು ಹಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂತಂದರೆ ನೋಡಿ, ಕ್ರಾಸ್ ಫಿಂಗರ್ ಇಟ್ಕೊಂಡು ಹೊರಟಿದ್ದೀನಿ. ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ ಅದು ಟ್ಯಾಟೂ ಗೋಸ್ಟ್ ಇದ್ದಾರಲ್ವ, ಅವ್ರನ್ನ ಮೀಟ್ ಮಾಡೋಣ ಅಂತ ಹೋಗ್ತಾಯಿದ್ವಿ. ಕಾರಣ ಒಂದು ಟ್ಯಾಟೂ ರಿಮೂವ್ ಮಾಡಿಸೋದಿದೆ. ಸೊ ಹಂಗಾಗಿ ಗೊತ್ತಿಲ್ಲ ಶಾಪ್ ಓಪನ್ ಇರುತ್ತಾ ಇಲ್ಲ ಅಂತ. ಓಪನ್ ಇರಲಿ ಅಂತ ಕ್ರಾಸ್ ಫಿಂಗರ್ ಇಟ್ಕೊಂಡಿದ್ದೀನಿ. ನೋಡೋಣ ಎಲ್ಲಿ ಓಪನ್ ಇರುತ್ತಾ ಇರಲ್ವಾ ಗೊತ್ತಿಲ್ಲ. ಓಪನ್ ಇದ್ದರೆ ಲಕ್ಕಿ, ಓಪನ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಬಟ್ ಅಪಾಯಿಂಟ್ಮೆಂಟ್ ತೊಗೊಳ್ಳೋಣ ಅಂತ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಸೊ ಹಂಗಾಗಿ ಡೈರೆಕ್ಟ್ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ, ಓಪನ್ ಇರುತ್ತಾ ಇರಲ್ವಾ ನೋಡೋಣ. ಗಾಡಿಯಲ್ಲಿ ಹೋಗ್ತಾಯಿದ್ದೀನಿ. ನನ್ನ ತಮ್ಮ ಒಬ್ಬ ಇದ್ದಾನೆ, ದೇವರು ಕೊಟ್ಟ ತಮ್ಮ, ಅವನ ಜೊತೆ ಹೋಗ್ತಾಯಿದ್ದೀನಿ. ಯಾರನ್ನೆಲ್ಲ ನಾವು ಅಣ್ಣ ತಮ್ಮ ಅಂತ ಅಂತೀವಲ್ವ, ನಿಜವಾಗ್ಲೂ ಅವರೆಲ್ಲ ನಮ್ಮ ರಕ್ತ ಹಂಚ್ಕೊಂಡೇ ಹುಟ್ಟಿರಬೇಕು ಅನ್ನೋದು ಏನಿಲ್ಲ. ಕೆಲವೊಂದು ಬಾಂಡಿಂಗು ಹಾಗೆ ಇರುತ್ತೆ ಅಲ್ವ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಇವನೊಂಥರ ದೇವ್ರು ಕೊಟ್ಟ ತಮ್ಮ ಇದ್ದಂಗೆ. ನಾನು ಎಲ್ಲಾದರೂ ಹೋಗ್ಬೇಕು ಅಂತಂದರೆ ಬಾ ಅಂತಂದರೆ ಸಾಕು, ಒಂದು ಮಾತು ಇಲ್ಲಕ್ಕ ಆಗಲ್ಲಕ್ಕ, ಬ್ಯುಸಿ ದಿನಕ್ಕ, ಏನು ಹೇಳಲ್ಲ. ಸರಿ ಅಕ್ಕ ಆಯಿತು ಅಂತ ಬಂದ್ಬಿಡ್ತಾನೆ. ಇಲ್ಲಿ ರೈಟು, ಇನ್ನು 10 ಮೀಟರ್ ರೈಟು. ಇಲ್ಲ ರೈಟು ಸಾರಿ. ಇಲ್ಲೇ ಎಲ್ಲ ಐತೆ ನೋಡು. ಇದೆ ಅದು ಇಲ್ಲಿ ಮುಂದೆ ಐತಲ್ಲ ಇಲ್ಲಿ. ಅಯ್ಯೋ ಓಪನ್ ಐತ ನಡಿ. ವಾವ್, ಈ ಲೈನ್ ನೋಡಿ. ಅಹಂಕಾರ, ಕೋಪ, ಕೀಳರಿಮೆ, ಸ್ವಾರ್ಥ, ದುರಾಸೆ ಎಲ್ಲನೂ ಹೊರಗೆ ಬಿಟ್ಟು ಬನ್ನಿ ಅನ್ನೋದಿದೆಯಲ್ಲ, ನಿಜವಾಗ್ಲೂ ತುಂಬ ಅಂದರೆ ತುಂಬ ಹತ್ರ ಅನ್ನಿಸ್ತು ಈ ವರ್ಡ್ ನನಗೆ. ಒಳಗೋದ್ಮೇಲೆ ಅಂದರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದೆ ಸ್ವಲ್ಪ ಸೆಲೆಬ್ರಿಟಿ ಇದ್ದಾರಲ್ವಾ, ಸೊ ಸ್ವಲ್ಪ ಕೊಬ್ಬು ಎಲ್ಲ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ತುಂಬ ಖುಷಿ ಆಯಿತು ಅವರು ಟ್ಯಾಟೂ ಸ್ಟುಡಿಯೋನ ವಿಸಿಟ್ ಮಾಡಿ. ನಿಮಗೆ ಯಾರಿಗಾದ್ರೂ ಟ್ಯಾಟೂ ಹಾಕಿಸ್ಕೋಬೇಕು, ರಿಮೂವ್ ಮಾಡಿಸ್ಕೋಬೇಕು ಅಂತಂದರೆ ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದ್ಸರಿ ಮಾಡಿ ನನಗೆ. ಅದು ಹಾಗಾಯ್ತದೆ. ಎಲ್ಲಿ ಕೊಡ್ಬೇಕು, ಇನ್ನೂ ಒಂಚೂರು ಆಗಿದೆ. 1 ನಿಮಿಷದಲ್ಲಿ ಮುಗಿಯುತ್ತಮ್ಮ. ಇರಮ್ಮ ಸ್ವಲ್ಪ ಸರಿ, ಬೇರೆ ಇನ್ನೊಂದು ಸ್ವಲ್ಪ ಒಂದು ಸೆಷನ್ ಎಕ್ಸ್ಟ್ರಾ ಆಗುತ್ತೆ. ಅಲ್ಲ ಕೃಷ್ಣ ಯಾವ ಕೃಷ್ಣ ನೋಡಿ ನನ್ನ ನಿಲ್ಸ್ಕೊಳ್ಳಿ, ನಿಮ್ಗೆ ಕಮ್ಮಿ ಮಾಡ್ತೀನಿ ಪೈನು. ನಾವು ಕ್ಲಾಸಲ್ಲಿ ಮುಗಿಯೋ ಟೈಮಲ್ಲಿ ಪರವಾಗಿಲ್ಲ, ಬೇಗ ಹುಡ್ಕೊಂಡ್ರೆ ಈಗ ನೀವು ಮಾತ್ರ ಬೈಕ್ ಮಾಡ್ತಿದ್ರು. ಇದು ಒಂದು ರಿಮೂವ್ ಮಾಡಬೇಕು ಅಂತ ಮಾಡಿದೆ. ಇದು ಮಾಡ್ಸೋಣ ಅಂತ ಬಂದು ಮಾಡ್ಸೋಣ. ಇದು ಬಂದರೆ ನಿಮಗೆ ಒನ್ ಅವರಲ್ಲಿ 1 ಗಂಟೆಯಲ್ಲಿ ಈ ಬೈಕ್ ವೇಟ್ ಡಾನ್ಸ್ ಎಲ್ಲ ಹೋಗುತ್ತೆ. ಎಲ್ಲ ಕಲಿತಾ ಇದ್ದಾನೆ. ಕೃಷ್ಣ ಕೃಷ್ಣ ನಿಮ್ ಕೃಷ್ಣ. ಓ ಕೃಷ್ಣ ಕೃಷ್ಣ ಅಂತ ಅಂದಿದ್ದಕ್ಕ.
ಆ್ಯಕ್ಚುಲಿ ನಿಮ್ಮದು ಸ್ಟಾರ್ಟಿಂಗ್ ಎಂಟ್ರಿ ಲೈನ್ಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು, ಬಾಯ್. ಫೈನಲಿ ಫಸ್ಟ್ ಸೆಷನ್ನು ಟ್ಯಾಟೋ ರಿಮೂವದು ಮುಗಿಸ್ಕೊಂಡು ಹೊರಟೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಪೇಯ್ನ್ ಆಯಿತು. ಎಷ್ಟು ಪೇಯ್ನ್ ಆಯಿತು ಅಂತಂದರೆ ನನಗೆ ಹಾಕಿಸ್ಬೇಕಾದ್ರೂ ಅಷ್ಟೊಂದು ಪೇಯ್ನ್ ಆಗಿರಲಿಲ್ಲ, ಅಷ್ಟೊಂದು ಪೇಯ್ನ್ ಆಯಿತು ಸಿಕ್ಕಾಪಟ್ಟೆ. ಆ ಪೇಯ್ನಿಗೆ ಏನಾದರೂ ಕುಡಿಬೇಕು ತಿನ್ನಬೇಕಂತ ಅನ್ನಿಸ್ತು. ಕೊನೆಗೆ ಇಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದೆ. 2 ಬಟರ್ ಫ್ರೂಟ್. ಗೈಸ್, ನಿಮ್ಮೆಲ್ಲರಿಗೂ ಒಂದು ಸಜೆಷನ್ ಕೊಡಲಾ? ಏನಂದರೆ ಇದು ಟ್ಯಾಟೋ ಹಾಕ್ಸೋಕ್ಕೆ ನಮಗೆ ಏನಿಲ್ಲ ಅಂದರೂ ಒಂದು 5 ರಿಂದ 10 ನಿಮಿಷ ಸಾಕಾಗುತ್ತೆ ಆಯಿತಾ. ಅದೇ ಈ ಟ್ಯಾಟು ರಿಮೂವ್ ಮಾಡಿಸೋದಕ್ಕೆ 1 ಇಯರ್ವರೆಗೂ ಬೇಕು. ಅವ್ರು ಹೇಳಿದರು ನಿಮ್ಮ ಸ್ಕಿನ್ನು ಮತ್ತು ನಿಮ್ಮ ಬಾಡಿ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವೊಬ್ರದ್ದು ಬೇಗ ಆಗೋಗುತ್ತೆ, ಕೆಲವೊಬ್ರದ್ದು ಲೇಟ್ ಆಗುತ್ತೆ ಅಂತ. ಗೊತ್ತಿಲ್ಲ ಎಷ್ಟು ಸೆಷನ್ ಆಗುತ್ತೆ ಅನ್ನೋದು. ಅವ್ರು ಹೇಳಿದ್ರು 8 ಸೆಷನ್ ಆಗ್ಬೋದು ಅಂತ. ನನಗೆ ನಾನು ಅಂದ್ಕೊಂಡಿದ್ದೀನಿ ನನಗೆ ಇಮ್ಯುನಿಟಿ ಪವರ್ ಸ್ವಲ್ಪ ಜಾಸ್ತಿ ಇದೆ, ಸೊ ಬೇಗ ಆಗುತ್ತೆ ಅಂತ. ನಾನು ಒಂದು ಸಜೆಷನ್ ಕೊಡ್ತೀನಿ, ನಿಜ ಸೀರಿಯಸ್ ಆಗಿ ಹೇಳ್ತಿರೋದು. ಯಾರು ಅರ್ಥವಿಲ್ಲದೆ ಇರೋ ಟ್ಯಾಟುಗಳನ್ನ ಹಾಕಿಸ್ಕೊಬೇಡಿ. ಹಾಕಿಸ್ಕೊಂಡು ಮತ್ತೆ ರಿಮೂವ್ ಮಾಡಿಸೋದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಪೇಯ್ನ್ ಆಗುತ್ತೆ. ಏನಾದರೂ ಒಂದು ಟ್ಯಾಟು ಹಾಕಿಸ್ಬೇಕು ಅಂದ್ರೂ ಅದನ್ನು ಯೋಚನೆ ಮಾಡಿ ಅದರಲ್ಲಿ ಒಂದು ಮೀನಿಂಗ್ ಹುಡುಕಿ ಅದರಿಂದ ಏನಾದರೂ ಯೂಸ್ ಆಗುತ್ತೆ ಅಥವಾ ಅದು ಸ್ಯಾಟಿಸ್ಫೈ ಇದೆ ನಮಗೆ ಅಂತಂದರೆ ಮಾತ್ರ ಹಾಕಿಸ್ಕೊಳ್ಳಿ, ಇಲ್ಲಾಂದರೆ ಟ್ಯಾಟು ಹಾಕಿಸ್ಕೊಳ್ಳೋಕೆ ಹೋಗಬೇಡಿ. ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ. ನೀವು ಜ್ಯೂಸ್ ಕೊಡ್ಬಿಟ್ಟು ಏನಾದರೂ ತಿನ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ಮಲ್ಕೊಂಬಿಡೋಣ. ಇಲ್ಲಿಂದ ಬರೋಷ್ಟೊತ್ತಿಗೆ ಒಂಥರ ತಲೆ ಸುತ್ತು ಬಂದುಬಿಡ್ತು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಪೇನ್ ಐತೆ, ಒಂಥರ ಚುಡಿ ಚುಡಿ ಅಂತ ಉರಿತೈತೆ. ಈ ಸುಟ್ಕೊಂಡಾಗೆಲ್ಲ ಉರಿಯುತ್ತಲ್ಲ ಗಾಯಗಳು, ಆ ಥರ ಉರಿತೈತೆ ಫುಲ್. ಜ್ಯೂಸ್ ಕುಡಿದು ಹಾಗೆ ಒಂದು ಪ್ಲೇಟು ಮಸಾಲೆ ಪುರಿ ತಿನ್ನೋಣ ಅಂತ ಬಂದೆ. ಒಂದು ಪ್ಲೇಟ್ ಮಸಾಲೆ ಪುರಿ ತಿಂದ್ಬಿಟ್ಟು ಸಾಕಾಯಿತು. ಇಷ್ಟೇ, ಮನೆಗೆ ಹೋಗ್ಬಿಡ್ತೀನಿ ಇವಾಗ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ಏನಂತಂದರೆ, ಯಾರೇ ಆಗಲಿ ಟ್ಯಾಟು ಹಾಕಿಸ್ಬೇಕಾದ್ರೆ ತುಂಬ ಯೋಚನೆ ಮಾಡಿ ಲೈಫ್ ಲಾಂಗ್ ಅದು ಓಕೆ ಇರೋದು ಅಂತ ಅಂದರೆ ಹಾಕಿಸ್ಕೊಳ್ಳಿ. ಏನಾದರೂ ಒಂದು ಅರ್ಥಪೂರ್ಣವಾಗಿದ್ದರೆ ಮಾತ್ರ ಟ್ಯಾಟು ಹಾಕಿಸ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಗಾಯ್ಸ್, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಅಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ ಅಂತೆ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.